ನೋಡಿ, ಇದು ಉತ್ಕೃಷ್ಟವಾದ ತಳಿಯಾಗಿರುತ್ತೆ. ಇದು ಈಗ ಸಕಾಲವಾಗಿದೆ. ಇದನ್ನು ತೆಂಗನ್ನು ನಾಟಿ ಮಾಡೋಕ್ಕೆ ಇದು ಸಕಾಲವಾಗಿದೆ. ಭೂಮಿ ಅರ್ಧ ಅಡಿ ಭೂಮಿಯೊಳಗೆ ಇದನ್ನು ಉಣ್ತಾ ಹೋಗಬೇಕು. ಇದು ಸುಮಾರು 4-5 ತಿಂಗಳಿಗೆಲ್ಲ ಇದು ಮೊಳಕೆ ಬರುತ್ತೆ. ನೋಡಿ, ಈ ಹಂತ ಬರುತ್ತೆ. ಇದಾದ ಮೇಲೆ ಈ ಹಂತ ಬರುತ್ತೆ. ಇದು ಮೊದಲನೇ ಹಂತ, ಇದು ಎರಡನೇ ಹಂತ, ಇದು ಮೂರನೇ ಹಂತ. ಇದು 4 ತಿಂಗಳದು, ಇದು 5 ತಿಂಗಳದು, ಇದು 6 ತಿಂಗಳದು, ಇದು 7 ತಿಂಗಳದು, ಇದು 8 ತಿಂಗಳು, ಇದು 9 ತಿಂಗಳು, ಇದು 10 ತಿಂಗಳು, ಒಂದು ವರ್ಷದ ಲೆಕ್ಕ. ಇದು 1 ವರ್ಷದ ಸಸಿ. ಇದು ಎಲ್ಲ ಉತ್ಕೃಷ್ಟವಾಗೇ ಇದೆ ಈ ಸಸಿ. ಇದರಲ್ಲಿ ಅದನ್ನು ಹಾಕಿರೂ ಸಹ ಬೆಳೀತಿತ್ತು. ನಾವು ಬೆಳೆದ್ರಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಅದು ಬೆಳೆಯುತ್ತೆ. ಅದನ್ನು ನಾವು ಏನಂದರೆ ಈ ಥರ ಇದರಲ್ಲಿ ಪಾಕೆಟ್ನಲ್ಲಿ ಬೆಳೆದರೆ ಉತ್ಕೃಷ್ಟವಾಗಿ ಬೆಳವಣಿಗೆ ಆದ ಆ ಸಸಿಯನ್ನು ನಾವು ಇಡೋದು ಸೂಕ್ತ. ಇದಾದ ಮೇಲೆ ನೋಡಿ, ಇದು ಗುಳ್ಳೆ ಸಸಿಯಾಗಿರುತ್ತೆ. ಇದು ಇಲ್ಲಿ ಲೋಕಲ್ನವ್ರು ಇದನ್ನೇ ಜಾಸ್ತಿ ಕೇಳೋದು. ಹೊರಗಡೆ ಹೋಗೋರಿಗೆ ಆ ಥರ ಮಾಡಬೇಕಾಗುತ್ತೆ. ಲೋಕಲ್ನವರು ಇದು ತಗೊಂಡೋಗಿ ಆಗಲೇ ಹಾಕಿದರೆ ಇದು ಅದೇ ಥರದ ಬೆಳವಣಿಗೆ ಆಗುತ್ತೆ. ಇದರಲ್ಲಿ ಏನು ಬೆಳವಣಿಗೆ ಕುಂಠಿತವಾಗಿ ಏನಾಗಲ್ಲ, ಚೆನ್ನಾಗಿ ಬೆಳೆಯುತ್ತೆ. ದೂರ ಹೋಗಬೇಕು ಅಂದರೆ ನಾವು ಈ ಥರ ಪಾಕೆಟ್ ಮಾಡಲೇಬೇಕಾಗುತ್ತೆ. ಪಾಕೆಟ್ನಲ್ಲೇ ಒಳ್ಳೆ ಉತ್ಕೃಷ್ಟವಾಗಿ ಒಳ್ಳೆ ಬೆಳವಣಿಗೆ ಬೆಳಗ್ತಕ್ಕಂಥ ಸಸಿ ಕಾಂಡ ನೋಡಿ ಯಾವ ಥರ ಇದೆ ನೋಡಿ. ಮತ್ತು ನೋಡಿ, ನಾವು ಅಲ್ಲಿ ಬೆಳೆದಿರ್ತಕ್ಕಂಥ ಸಸಿ ಕಾಂಡಗಳು ನೋಡಿ ಎಲ್ಲ ಒಂದೇ ಥರ ಕಾಣ್ತಕ್ಕಂಥ ಒಂದು ಕಾಂಡ ಮಟ್ಟ ಇರುತ್ತೆ. ಇದಾದ ಮೇಲೆ ನಾವು 2 ವರ್ಷದ ಸಸಿ ಹಾಕಿದ್ರೆ ಬೇಗ ಫಸಲು ಬರುತ್ತೆ ಅನ್ನೋ ಒಂದು ಭಾವನೆ ಉಂಟು. ನೀವು 2 ವರ್ಷದ ಸಸಿಯನ್ನು ಹಾಕಿ ಏನಪ್ಪ ಆಗುತ್ತೆ ಅಂದರೆ ನೋಡಿ, ಇದು 2 ವರ್ಷದ ಸಸಿ. ಇದೇನಪ್ಪ ಆಗುತ್ತೆ ಅಂತಂದರೆ ಇದು ಗಾಳಿಗೆ ಹಿಂಗೆ ಅಲ್ಲಾಡುತ್ತೆ. ಈ ಥರ ಅಲ್ಲಾಡಿ ನೋಡಿ, ಇಡೀ ಕಾಂಡನೇ ಶೇಕ್ ಆಗುತ್ತೆ. ಒಳಗೆ ಬೇರೆ ಬಿಡೋಕ್ಕೆ ಅವಕಾಶವಾಗಲ್ಲ. ಅದಕ್ಕೆ ಸ್ವರ್ಗ ಬಿಡುತ್ತೆ. 6 ತಿಂಗಳು ಯಾವುದೇ ಕಾರಣಕ್ಕೂ ಸ್ವರ್ಗ ಬಿಡ್ತೈತಿ. 6 ತಿಂಗಳು ಆದಮೇಲೆ ನೋಡೋದು ಸಸಿ ಈ ಥರ ಬರೋಕ್ಕೆ ಚಾನ್ಸಸ್ ಆಗುತ್ತೆ. ಮತ್ತು ಇದು ಎಷ್ಟೋ 120-25 ಭಾಗ ಇದು ಸಸಿಗಳು ಹೋಗಿಬಿಡ್ತವೆ. ಉತ್ಕೃಷ್ಟವಾಗಿ ಬೆಳವಣಿಗೆ ಆಗೋಕ್ಕೆ ಅವಕಾಶ ಆಗಲ್ಲ. ನೋಡಿ, ಈ ಥರ ಎಲ್ಲ ಒಣಗಿಬಿಡ್ತೈತಿ. ಒಣಗಿ ಇದು ಪುನಶ್ಚೇತನಗೊಂಡು ಇದು 1 ವರ್ಷದವರೆಗೂ ಇದು ನೆಲದಲ್ಲೇ ಒದ್ದಾಡ್ತೈತೆ. ಅದೇ ಈ ಸಸಿ ಏನಾಗುತ್ತಪ್ಪ ಅಂದರೆ ಇದರಿಂದ ಬೇಗವಾಗಿ ಬೆಳೀತೈತೆ. ಅದೇನು ಗರಿನೂ ಸಹ ಒಂದು ಇದು ಶೇಖರಲ್ಲ. ಯಾಕಂದರೆ ಇದಕ್ಕೆ ಊರುಗೋಲು ಪಾರ್ಗೋಲು ಏನು ಕೊಡೋ ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ಊರುಗೋಲು ಕೊಡಬೇಕು. ಊರುಗೋಲು ಕೊಟ್ಟರು ಅಲ್ಲಾಡುತ್ತೆ. ಈ ಥರ ಗರಿ ಬಿದ್ದಾಗ ಹಿಂಗೆ ಅಲ್ಲಾಡ್ಬೇಕು. ಹಿಂಗೆ ಅಲ್ಲಾಡಿದಾಗ ಬೇರೆ ನೋಡಿ ಈ ಥರ ಆಗಿ ಗಿಡ ಸಾಯ್ತೈತಿ. ಈಗ ಸತ್ತಿಲ್ಲ, ಇನ್ನೂ ಜೀವ ಇದೆ. ಇದು ನೋಡಿ ಈ ಥರ ಈಗ 6 ತಿಂಗಳಾಗಿದೆ. ಇದು ನೋಡಿ, ಈಗ ಅದು ಪುನಶ್ಚೇತನಗೊಳ್ತಾ ಐತೆ. ಇನ್ನೂ 6 ತಿಂಗಳು ಬೇಕು. ಇದು ಆ ಥರ ಸಸಿಯ ಕಾಂಡವಾಗಬೇಕಾದ್ರೆ ಅಲ್ಲಿಗೆ 1 ವರ್ಷ ಕುಂಠಿತವಾಗುತ್ತೆ ಸಸಿ. ಮತ್ತು ಇದು ನಮ್ಮ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ ಎಂಬ ನಂಬಿಕೆ ಇರೋದಿಲ್ಲ. ಅವು ಮಾತ್ರ ಒಳ್ಳೆ ಇಳುವರಿ ಬರ್ತದೆ. ಅದ್ರ ಬಗ್ಗೆ ಏನು ನೀವು ಅನುಮಾನ ಪಡಬೇಕಾಗಿಲ್ಲ. ಯಾಕೆಂದರೆ ಬೆಳವಣಿಗೆ ಕುಂಠಿತವಾದ ಮೇಲೆ ಒಳ್ಳೆ ಉತ್ಕೃಷ್ಟವಾಗಿ ಬೆಳೆ ಫಸಲು ಬರುತ್ತೆ ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ನೀವು ರೈತರು ಯಾವುದೇ ಕಾರಣಕ್ಕೂ ಈ ಥರದ ಸಸಿಯನ್ನೇ ನಾಟಿ ಮಾಡಿ. ಈ ಥರದ ಸಸಿ ನಾಟಿ ಮಾಡಿದರೆ 100ಕ್ಕೂ 100 ಸಹ ಇದು ಒಂದು ಕುಂಠಿತವಾಗಿ ಬೆಳೆಯಲ್ಲ ಅಂತ ನಾನು ಡೆಫಿನೆಟ್ಟಾಗಿ ಹೇಳಬಲ್ಲೆ. ಇದು ನೋಡಿ, ಬೆಳೆಯ ಮೊಳಕೆ ಪೈರು ಮೊಳಕೆ ಒಳಗೆ ಅಂತ ಒಂದು ಗಾದಿ ಇದೆಯಲ್ಲ, ಅದರಿಂದ ಉತ್ಕೃಷ್ಟವಾದ ಒಂದು ಬೆಳವಣಿಗೆ ಇರ್ತಕ್ಕಂಥ ಸಸಿಯನ್ನೇ ನಾಟಿ ಮಾಡಿರಿ ಅಂತೇಳಿ ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.